ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಬ್ರಹ್ಮೋಸ್ ಪ್ರಾಬಲ್ಯ ಇನ್ನೂ ಅಚಲ. 2040ರವರೆಗೂ ತಡೆಯಲು ಸಾಧ್ಯವೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯ ಪ್ರಾಬಲ್ಯ ಮುಂದಿನ ಹಲವು ದಶಕಗಳವರೆಗೂ ಅಚಲವಾಗಿಯೇ ಇರುತ್ತದೆ ಎಂದು ಬ್ರಹ್ಮೋಸ್ ಏರೋಸ್ಪೇಸ್ನ ಹಿರಿಯ ಅಧಿಕಾರಿ ಒಬ್ಬರು ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರಕಾರ 2035ರಿಂದ 2040ರ ಅವಧಿಯಲ್ಲೂ ಸಹ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಡೆಹಿಡಿಯುವ ಸಾಧ್ಯತೆ ಅತ್ಯಂತ ಕಡಿಮೆಯಾಗಿಯೇ ಇರುತ್ತದೆ. ಶತ್ರು ರಾಷ್ಟ್ರಗಳು ಅತ್ಯಾಧುನಿಕ ಸೆನ್ಸಾರ್ಗಳು, ಉಪಗ್ರಹ ಆಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆಗಳು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದರೂ ಸಹ ಬ್ರಹ್ಮೋಸ್ ತನ್ನ ಮೇಲುಗೈ ಕಾಪಾಡಿಕೊಳ್ಳಲಿದೆ ಎಂಬುದು ಅವರ ಅಭಿಪ್ರಾಯವಾಗಿದೆ. ಇಂದಿನವರೆಗೆ ಒಂದೇ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ತಡೆಹಿಡಿದ ದಾಖಲೆ ಇಲ್ಲ. ಹೌದು, ಇದು ಅಚ್ಚರಿ ಎನಿಸಬಹುದು. ಆದರೆ ಇಂದಿನವರೆಗೆ ಯುದ್ಧ ಪರಿಸ್ಥಿತಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ತಡೆದ ಯಾವುದೇ ದಾಖಲೆ ಇಲ್ಲ. ಇದನ್ನು ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಸ್ಪಷ್ಟವಾಗಿ ಸಾಬೀತುಪಡಿಸಿದೆ. 2025ರ ಮೇ ತಿಂಗಳಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ನಡೆಸಿದ ಗುರಿಯುಕ್ತ ದಾಳಿಯಲ್ಲಿ ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಂದ ಉಡಾಯಿಸಲಾದ ಬ್ರಹ್ಮೋಸ್ ಕ್ಷಿಪಣಿಗಳು ಅತ್ಯಂತ ನಿಖರವಾಗಿ ಗುರಿಯನ್ನು ಹೊಡೆದುರುಳಿಸಿವೆ. ಈ ಕಾರ್ಯಾಚರಣೆಯಲ್ಲಿ ಬಳಸಲಾದ ಬಹುತೇಕ ಕ್ಷಿಪಣಿಗಳು ಯಾವುದೇ ಅಡ್ಡಿಯಿಲ್ಲದೆ ಗುರಿಯನ್ನು ತಲುಪಿದವು. ಇದು ಬ್ರಹ್ಮೋಸ್ ಭಾರತದ ತಂತ್ರಜ್ಞಾನದ ಆಧಾರ ಸ್ತಂಭ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ. ಉಕ್ರೇನ್ ಯುದ್ಧದಿಂದಲೂ ಸಿಗುವ ಪಾಠಗಳು. ಈ ಕುರಿತು ಮಾತನಾಡಿದ ಅಧಿಕಾರಿಯವರು ಉಕ್ರೇನ್ ಯುದ್ಧದ ಉದಾಹರಣೆಯನ್ನು ಉಲ್ಲೇಖಿಸಿದರು. ರಷ್ಯಾದ P-800 ಓನಿಕ್ಸ್ ಕ್ಷಿಪಣಿ ಇದು ಬ್ರಹ್ಮೋಸ್ನ ತಾಂತ್ರಿಕ ಪೂರ್ವಜ ಎಂದು ಪರಿಗಣಿಸಲಾಗುತ್ತದೆ. ಪಶ್ಚಿಮ ದೇಶಗಳ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ವಿರುದ್ಧ ಕೇವಲ ಸುಮಾರು 6% ಮಟ್ಟದಲ್ಲಿ ಮಾತ್ರ ತಡೆಯಲ್ಪಟ್ಟಿದೆ. ಉಕ್ರೇನ್ನಲ್ಲಿರುವ ಅಮೆರಿಕಾದ ಪ್ಯಾಟ್ರಿಯಾಟ್ ಮುಂತಾದ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದರೂ ಸಹ ಈ ಸೂಪರ್ಸೋನಿಕ್ ಕ್ಷಿಪಣಿಗಳನ್ನು ತಡೆಯುವುದು ಬಹಳ ಕಷ್ಟಕರವಾಗಿದೆ. ಇದರಿಂದಲೇ ಬ್ರಹ್ಮೋಸ್ ತರಹದ ವೇಗದ ಕ್ಷಿಪಣಿಗಳ ವಿರುದ್ಧ ರಕ್ಷಣೆಯು ಎಷ್ಟು ಸವಾಲಿನದ್ದು ಎಂಬುದು ಸ್ಪಷ್ಟವಾಗುತ್ತದೆ. 2040ರವರೆಗೂ ಬ್ರಹ್ಮೋಸನ್ನು ತಡೆಯುವುದು ಕಷ್ಟವೇ ಕಷ್ಟ. ಭವಿಷ್ಯದಲ್ಲಿ ಪಾಕಿಸ್ತಾನ ಅಥವಾ ಚೀನಾ ಗ್ಯಾಲಿಯಂ ನೈಟ್ರೇಟ್ ಆಧಾರಿತ AESA ರಡಾರ್ಗಳು, ಅತ್ಯಂತ ವೇಗದ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಿದರೂ ಸಹ ಬ್ರಹ್ಮೋಸ್ ಅನ್ನು ತಡೆಯುವ ಸಾಧ್ಯತೆ ಕೇವಲ 15ರಿಂದ 20ರಷ್ಟು ಮಟ್ಟದಲ್ಲೇ ಇರಬಹುದು ಎಂದು ಅಂದಾಜಿಸಲಾಗಿದೆ. ಅದರಲ್ಲೂ ಇಂತಹ ತಂತ್ರಜ್ಞಾನಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವುದು ಆರ್ಥಿಕವಾಗಿ ಹಾಗೂ ತಾಂತ್ರಿಕವಾಗಿ ಬಹಳ ಕಠಿಣವಾಗಿದೆ. ಇದರಿಂದ ಬ್ರಹ್ಮೋಸ್ ತನ್ನ ಮೇಲುಗೈಯನ್ನು ಇನ್ನೂ ದೀರ್ಘಕಾಲ ಉಳಿಸಿಕೊಳ್ಳಲಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿಯ ಹಿಂದಿನ ರಹಸ್ಯವೇನು? ಬ್ರಹ್ಮೋಸ್ ಕ್ಷಿಪಣಿಯು ಮ್ಯಾಕ್ 2.8ರಿಂದ 3ರ ವೇಗದಲ್ಲಿ ಹಾರುತ್ತದೆ. ಕಡಿಮೆ ಎತ್ತರದಲ್ಲಿ ಸಮುದ್ರ ತಟ್ಟುವಂತೆ ಸಾಗುತ್ತದೆ. ಅನಿಶ್ಚಿತ ದಿಕ್ಕು ಬದಲಾವಣೆಗಳನ್ನು ಮಾಡುತ್ತದೆ. ಇನರ್ಷಿಯಲ್ ಸ್ಯಾಟಲೈಟ್ ಮಾರ್ಗದರ್ಶನವನ್ನು ಬಳಸುತ್ತದೆ. ಈ ಎಲ್ಲ ಅಂಶಗಳು ರಡಾರ್ಗಳಿಗೆ ಮತ್ತು ಇಂಟರ್ಸೆಪ್ಟರ್ಗಳಿಗೆ ದೊಡ್ಡ ಸವಾಲಾಗುತ್ತದೆ. ಇದು ಭೂಮಿ, ಸಮುದ್ರ ಹಾಗೂ ವಾಯು ಮತ್ತು ಜಲಾಂತರ್ಗಾಮಿ ನೌಕೆಗಳಿಂದಲೂ ಉಡಾಯಿಸಬಹುದಾದ ಬಹುಮುಖ ಕ್ಷಿಪಣಿ ಆಗಿದೆ. ಇದರ ವ್ಯಾಪ್ತಿ ಈಗಾಗಲೇ 450 ಕಿಲೋಮೀಟರ್ನಿಂದ 900 ಕಿಲೋಮೀಟರ್ವರೆಗೆ ವಿಸ್ತರಿಸಲಾಗಿದೆ. ಬ್ರಹ್ಮೋಸ್ 2 ಹೈಪರ್ಸಾನಿಕ್ ಕ್ರಾಂತಿ. ಇದಕ್ಕಿಂತಲೂ ಭಯಾನಕವಾದದ್ದು ಬ್ರಹ್ಮೋಸ್ 2. ಇದು ಮ್ಯಾಕ್ 7ಕ್ಕಿಂತಲೂ ಹೆಚ್ಚು ವೇಗದಲ್ಲಿ ಹಾರುವ ಒಂದು ಹೈಪರ್ಸಾನಿಕ್ ಕ್ಷಿಪಣಿ ಆಗಿರಲಿದೆ. 2028ರ ಸುಮಾರಿಗೆ ಇದರ ಮೊದಲ ಪರೀಕ್ಷಾ ಹಾರಾಟವನ್ನು ನಿರೀಕ್ಷಿಸಲಾಗಿದೆ. ಒಮ್ಮೆ ಸೇವೆಗೆ ಬಂದರೆ ಮುಂದಿನ 20ರಿಂದ 30 ವರ್ಷಗಳವರೆಗೆ ಜಗತ್ತಿನ ಅತ್ಯಂತ ಭಯಾನಕ ಕ್ರೂಸ್ ಮಿಸೈಲ್ ಆಗಿ ಉಳಿಯುವ ಶಕ್ತಿ ಬ್ರಹ್ಮೋಸ್ಗಿದೆ. ಅತೀವ ವೇಗ,
ಅಪಾರ ಕೈನೆಟಿಕ್ ಶಕ್ತಿ ಮತ್ತು ಗ್ಲೈಡ್ ತಂತ್ರಜ್ಞಾನ ಇವೆಲ್ಲವೂ ಸೇರಿ ಶತ್ರುಗಳ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನು ವ್ಯರ್ಥಗೊಳಿಸಲಿದೆ. ಒಟ್ಟಾರೆ ಹೇಳಬೇಕಾದರೆ ಬ್ರಹ್ಮೋಸ್ ಕೇವಲ ಒಂದು ಕ್ಷಿಪಣಿ ಅಲ್ಲ, ಅದು ಭಾರತದ ತಂತ್ರಜ್ಞಾನ ಶಕ್ತಿ, ತಂತ್ರಯುದ್ಧ ಸಾಮರ್ಥ್ಯ ಮತ್ತು ಭದ್ರತೆಯ ಭರವಸೆಯ ಸಂಕೇತ. ಮುಂದಿನ ದಶಕಗಳಲ್ಲೂ ಬ್ರಹ್ಮೋಸ್ ಭಾರತದ ಶಕ್ತಿಶಾಲಿ ಆಘಾತ ಅಸ್ತ್ರವಾಗಿಯೇ ಉಳಿಯಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.